ಜ್ಞಾನಶ್ರೀ ನವೋದಯ ತರಬೇತಿ ಕೇಂದ್ರ ಮುನ್ಗೂಡ ಆತ್ಮೀಯ ಪಾಲಕರು ಎಲ್ರಿಗೂ ನಮಸ್ಕಾರ. ಸೊ ಹಾಗಾದರೆ ಇವತ್ತಿನ ವಿಡಿಯೋ ವಿಷಯತೆ ಏನಂತ ಹೇಳಿದ್ರೆ, ನಿಮಗೆಲ್ಲ ಗೊತ್ತಿದೆ ಜುಲೈ 29 ನವೋದಯ ಅಪ್ಲಿಕೇಶನ್ ಹಾಕಲಿಕ್ಕೆ ಕೊನೆ ದಿನಾಂಕ ಆಗಿದೆ. ಆದರೆ ಇನ್ನೂ ಕೂಡ ತುಂಬ ಕಾಲ್ಗಳು ಬರ್ತಿದೆ, ಅಪ್ಲಿಕೇಶನ್ ಸಬ್ಮಿಟ್ ಆಗ್ತಿಲ್ಲ ಸರ್, ತುಂಬ ಎರರ್ಸ್ ಬರ್ತಿದೆ, 3-4 ಸಲ ಹಾಕಿದ್ರು ಕೂಡ ಟ್ರೈ ಅಗೇನ್ ಬರ್ತಾಯಿದೆ, ಅಪ್ಲಿಕೇಶನ್ ಫೈನಲ್ ಸಬ್ಮಿಟ್ ಕ್ಲಿಕ್ ಮಾಡಿದ ತಕ್ಷಣ ಹೋಗ್ಬಿಡುತ್ತೆ. ಸೊ ಹಾಗಾದರೆ ಏನು ಮಾಡಬೇಕು, ಇದಕ್ಕೆ ಪರಿಹಾರ ಏನು? ಸೊ ನನಗೆ ತುಂಬ ಜನ ಕಾಲ್ ಮಾಡಿ ಈ ಸಮಸ್ಯೆಗಳನ್ನ ಹೇಳ್ತಾ ಇದ್ದಾರೆ. ಸೊ ಹಾಗಾದರೆ ಇವತ್ತಿನ ವಿಡಿಯೋದಲ್ಲಿ ನಾನು ಅಪ್ಲಿಕೇಶನ್ ಬಗ್ಗೆ ಸರಿಯಾದ ಕಂಪ್ಲೀಟ್ ಮಾಹಿತಿಯನ್ನು ಹೇಳ್ತೇನೆ, ಸರಿಯಾಗಿ ಕೇಳ್ಕೊಳ್ಳಿ. ಏನು ಅಂತ ಹೇಳಿದ್ರೆ, ನೀವು ನೋಡ್ಬೋದು ನಮ್ಮ ಜೂನ್ 1ನೇ ತಾರೀಕಿಂದ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದ್ದು ಇವತ್ತು ಜುಲೈ 29 ಕೊನೆಯ ದಿನಾಂಕ ಹತ್ತಿರ ಬರ್ತಿದ್ದಂಗೆ ಸರ್ವರ್ ಎರರ್ ಆಗ್ತಿದೆ. ಹಾಗಾದರೆ ಪ್ರತಿಯೊಂದು ಕೂಡ ಸರಿಯಾದ ಮಾಹಿತಿಯನ್ನು ಕೊಡ್ತೇನೆ. ಸೊ ನೀವು ಯಾವುದೇ ರೀತಿ ಗಾಬರಿ ಪಡೋ ಅವಶ್ಯಕತೆ ಇಲ್ಲ. ಹಾಗೆ ಅಪ್ಲಿಕೇಶನಲ್ಲಿ ಏನಾದರೂ ತಪ್ಪಾಗಿದ್ರೆ ಏನು ಮಾಡಬೇಕು ಸರ್, ಅಂದರೆ ಯಾವ ಥರ ತಪ್ಪಾಗಿದೆ ಅನ್ನೋದ್ರ ಬಗ್ಗೆ ಅದು ಡಿಪೆಂಡ್ ಆಗುತ್ತೆ. ಸೊ ತಪ್ಪುಗಳಾಗಿರ್ತವೆ. ಸೊ ಈ ಒಂದು ವಿಡಿಯೋದಲ್ಲಿ ಪ್ರತಿಯೊಂದು ವಿಷಯದ ಬಗ್ಗೆ, ಅಂದರೆ ಅಪ್ಲಿಕೇಶನ್ನ ಹೇಗೆ ಹಾಕಬೇಕು ಅಂತ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೇನೆ. ಕೆಲವೊಂದು ಈ ಥರ ಸಮಸ್ಯೆಗಳಿಗೆ ಒಂದು ಪರಿಹಾರವನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಸೊ ಒಂದು ನಿಮಗೆ ಸಜೆಷನ್ಸ್ ಕೊಡ್ತೇನೆ ಏನು ಮಾಡ್ಬೋದು ಅಂತ ಕರೆಕ್ಟಾಗಿ ನೋಡಿ. ಸೊ ಮೊದಲನೇದಾಗಿ ಅಪ್ಲಿಕೇಶನನ್ನು ಯಾವ ಥರ ಹಾಕಬೇಕು, ಅಪ್ಲಿಕೇಶನಲ್ಲಿ ನೀವೇನು ಮಾಡ್ತೀರಾ, ಯೂಶ್ವಲಿ ನೋಡಿ ಇಲ್ಲಿ ಒಂದು ನಾನು ಅಪ್ಲಿಕೇಶನ್ ವಿಂಡೋಗೆ ಹೋಗ್ತೇನೆ. ಯೂಶ್ವಲಿ ನೀವೇನು ಮಾಡ್ತೀರಾ, ಕ್ಲಿಕ್ ಹಿಯರ್ ಫಾರ್ ರಿಜಿಸ್ಟ್ರೇಷನ್ ಅಂತ ಹೋಗ್ತೀರಾ. ಇಲ್ಲಿ ಕ್ಲಿಕ್ ಹಿಯರ್ ಮಾಡಿದಾಗ ನಿಮಗೆ ಇಲ್ಲಿ ಓಪನ್ ಆಗಿ ಆಧಾರ್ ಕಾರ್ಡ್ ಇವೆಲ್ಲ ಬ್ಲ್ಯಾಂಕ್ಸ್ನ ತುಂಬ್ತೀರಾ. ತುಂಬಾದ ನಂತರ ಆಧಾರ್ ಕಾರ್ಡಲ್ಲಿ ಎಸ್ ಅಂತ ಕೊಟ್ಟು ಆಧಾರ್ ಕಾರ್ಡ್ ನಂಬರ್ ಹಾಕಿದಾಗ, ಆಧಾರ್ ಕಾರ್ಡ್ ನಂಬರ್ ಹಾಕಿದರೆ ಕೆಲವರಿಗೆ OTP ಬರ್ತಾ ಇಲ್ಲ, ಕೆಲವರಿಗೆ OTP ಬರುತ್ತೆ. OTP ಬಂದರೂ ಕೂಡ ಅದು ಟ್ರೈ ಅಗೇನ್ ಅಂತ ಬರುತ್ತೆ. ಸಿಂಪಲ್. OTP ಬರ್ತಾ ಇಲ್ಲ ಅಂದರೆ ತಲೆ ಕೆಡಿಸ್ಕೊಳಿಕ್ಕೆ ಹೋಗಬೇಡಿ. ಇಲ್ಲಿ ಆಧಾರ್ ಕಾರ್ಡ್ ನೋ ಅಂತ ಕ್ಲಿಕ್ ಮಾಡಿಬಿಟ್ಟು ನೋಡಿ, ಇಲ್ಲೊಂದು ಎನಿ ಅಪ್ಲೋಡ್ ಎನಿ ಗೌರ್ಮೆಂಟ್ ಅಪ್ಲೋಡ್ ರೆಸಿಡೆನ್ಸಿ ಸರ್ಟಿಫಿಕೇಟ್ ಅಂತ, ನೀವು ವಾಸ್ತವ ಪ್ರಮಾಣ ಪತ್ರವೇ ಹಾಕಬೇಕು ಅಂತಿಲ್ಲ. ಸೊ ನಿಮ್ಮ ರೇಷನ್ ಕಾರ್ಡ್ ಆದರೂ ಹಾಕಿ, ನಿಮ್ಮ ಆಧಾರ್ ಕಾರ್ಡ್ ಆದರೂ ಹಾಕಿ. ರೇಷನ್ ಕಾರ್ಡ್, ನಿಮ್ಮ ಆಧಾರ್ ಕಾರ್ಡ್ನ ಹಾಕಿ ಇಲ್ಲಿ ಫೈಲ್ ಅಪ್ಲೋಡ್ ಮಾಡೋ ಮುಖಾಂತರ ಫ್ರೆಶ್ ಪೇಜ್ ಓಪನ್ ಆಗುತ್ತೆ. ಯಾರಿಗೆ OTP ಬರ್ತಾ ಇಲ್ಲ ಅಂತ ಹೇಳಿದ್ರೆ. ಇನ್ನು ಕೆಲವರಿಗೆ OTP ಬರುತ್ತೆ, ಟ್ರೈ ಅಗೇನ್ ಆಗುತ್ತೆ. ಯಾಕೆ ಈ ಥರ ಆಗುತ್ತೆ ಅಂತ ಹೇಳಿದ್ರೆ, ಸಿಂಪಲ್ ಆಗಿ ನಿಮ್ಮ ಆಧಾರ್ ಡೀಟೇಲ್ಸ್ ಕೆಲವೊಂದು UIDAಯಲ್ಲಿ ಸರಿಯಾಗಿ ಅಪ್ಡೇಟ್ ಆಗದೇ ಇದ್ದರೆ ಈ ಥರ ಎರರ್ಸ್ ಬರುತ್ತೆ. ಅಥವಾ ಮಲ್ಟಿಪಲ್ಸ್ ನಂಬರ್ಗೆ ಆಧಾರ್ ಕಾರ್ಡ್, ಅಂದರೆ ನಿಮ್ಮ ಒಂದೇ ಫೋನ್ ನಂಬರ್ ಮಲ್ಟಿಪಲ್ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿದ್ರೆ ಬರುತ್ತೆ. ಕೆಲವೊಂದು ಸರ್ವರ್ ಇಶ್ಯೂಯಿಂದ ಬರ್ಬೋದು, ಅಥವಾ ರೀಸೆಂಟಾಗಿ ನೀವು ಆಧಾರ್ನ ಅಪ್ಡೇಟ್ ಮಾಡದೇ ಇದ್ರೆ. ಸೊ ಕಾರಣಗಳು ಹಲವಿರ್ಬೋದು, ಆದರೆ ಸದ್ಯಕ್ಕೆ ನಮಗೇನು ಬೇಕು, ಇದಕ್ಕೆ ಒಂದು ಪರಿಹಾರ ಬೇಕು. ಸೊ ಪರಿಹಾರ ಅಂದರೆ OTP ಬಂದರೂ ಅದು ತಗೋತಾ ಇಲ್ಲ, ಟ್ರೈ ಏನು ಬರ್ತಿದ್ರೆ ಆಧಾರ್ ನೋ ಅಂತ ಕೊಡಿ. ಆಧಾರ್ ನೋ ಅಂತ ಕೊಟ್ಬಿಟ್ಟು ನೀವು ಒಂದು ರೆಸಿಡೆನ್ಸಿ ಸರ್ಟಿಫಿಕೇಟ್ನ, ಸೊ ವಾಸ್ತವ ಪ್ರಮಾಣ ಪತ್ರವೇ ಅಪ್ಲೋಡ್ ಮಾಡಬೇಕಂತಿಲ್ಲ, ನಿಮ್ಮ ರೇಷನ್ ಕಾರ್ಡ್ ಆದರೂ ಅಪ್ಲೋಡ್ ಮಾಡಿ, ಅಥವಾ ನಿಮ್ಮ ಆಧಾರ್ ಕಾರ್ಡ್ ಅಂದರೆ ಮಗುವಿನ ತಂದೆ ಅಥವಾ ತಾಯಿಯ ಆಧಾರ್ ಕಾರ್ಡ್ನ ನೀವು ಇಲ್ಲಿ ಅಪ್ಲೋಡ್ ಮಾಡೋ ಮುಖಾಂತರ ಅಪ್ಲಿಕೇಶನ್ ಮುಂದುವರಿಸ್ಬೋದು. ಆಯಿತಾ? ಇದೊಂದು ಸಮಸ್ಯೆ. ಇನ್ನೊಂದು ಸಮಸ್ಯೆ ಹೇಳ್ತೀರಾ, ಸರ್ ನಮ್ಮ ಅಪ್ಲಿಕೇಶನಲ್ಲಿ ತಂದೆ ಹೆಸರು ಬದಲಿಗೆ ತಾಯಿ ಹೆಸರು ಬರ್ತದೆ, ಏನು ಮಾಡಬೇಕು? ಸಿಂಪಲ್. ಅದನ್ನು ನೀವೇನು ಮಾಡಿ, ಇದೇ ಮುಖಾಂತರವಾಗಿ ಆಧಾರ್ ಕಾರ್ಡ್ ನೋ ಅಂತ ಕೊಟ್ಟು ಅಪ್ಲಿಕೇಶನ್ ಹಾಕಿ ತಂದೆ ಹೆಸರು ತಾಯಿ ಹೆಸರು ಹಾಕ್ಬೋದು. ಈಗ ಆಲ್ರೆಡಿ ನಾವು ಹಾಕ್ಬಿಟ್ಟಿರ್ತೀವಿ ಅಪ್ಲಿಕೇಶನಲ್ಲಿ ತಂದೆ ಹೆಸರಿದ್ದಲ್ಲಿ ತಾಯಿ ಹೆಸರು ಬಂದ್ಬಿಟ್ಟು ಏನು ಮಾಡಬೇಕು? ಏನೂ ತಲೆ ಕೆಡಿಸ್ಕೋಬೇಡಿ, ಏನೂ ಸಮಸ್ಯೆ ಆಗಲ್ಲ. ಯಾಕಂದರೆ ಅದು ಅವರ ಟೆಕ್ನಿಕಲ್ ಎರರ್ ಆಗಿದೆ. ಆದ್ದರಿಂದ ನೀವೇನೂ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಏನು ಬೇಕಾದರೂ ಬಂದಿರಲಿ ಅಲ್ಲಿ ನಿಮ್ಮ ಮಗುವಿನ ಕೆಲವೊಂದು ಇನ್ಫಾರ್ಮೇಷನ್ಸ್. ಸೊ ಕೆಲವೊಂದು ಇನ್ಫಾರ್ಮೇಷನ್ ಅಂದರೆ ನಿಮ್ಮ ಮಗುವಿನ ಹೆಸರು ಸರಿಯಾಗಿರಬೇಕು, ಹಾಗೆ ಜನ್ಮ ದಿನಾಂಕ, ಕ್ಯಾಟಗರಿ, ಮೀಡಿಯಮ್ ಆಫ್ ಎಕ್ಸಾಮಿನೇಷನ್ ಸರಿಯಾಗಿದ್ದರೆ ಇದು ತುಂಬ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಆಗಿದೆ. ಆಯಿತಾ? ಇದು ಇನ್ಫಾರ್ಮೇಷನ್ ನೀವು ಸರಿಯಾಗಿ ಹಾಕಲೇಬೇಕಾಗುತ್ತೆ. ಸೊ ಹಾಗೆ ಅಪ್ಲಿಕೇಶನ್ ಹೋಗ್ತಾ ಇಲ್ಲ, ಟ್ರೈಗಿನ್ ಬರ್ತಿದೆ, ಸೊ ಈ ಥರ ಹಾಕಿ ಅಪ್ಲಿಕೇಶನ್ ಖಂಡಿತ ಅಪ್ಲಿಕೇಶನ್ ಹೋಗುತ್ತೆ. ಇಲ್ಲ ಅಂದರೆ ನಮ್ಮ ಸಂಸ್ಥೆ ನಂಬರ್ಗೆ ಕಾಲ್ ಮಾಡಿ, ನಮ್ಮ ಕಂಪ್ಯೂಟರ್ ಆಪ್ರೇಟರ್ ಇದ್ದಾರೆ, ಅವರು ನಿಮಗೆ ಮಿನಿಮಮ್ ಒಂದು ಚಾರ್ಜನ್ನು ತೆಗೆದುಕೊಳ್ಳೋ ಮುಖಾಂತರ ಅಪ್ಲಿಕೇಶನ್ಸ್ನ ಹಾಕಿ ಕೊಡ್ತಾರೆ ಅಂತ ನಾನು ಹೇಳ್ತೇನೆ. ಆಯಿತಾ? ಇದು ಒಂದು ಅಪ್ಲಿಕೇಶನ್ ಅಪ್ಲೋಡ್ ಮಾಡೋದ್ರಲ್ಲಿ ಒಂದು ಮುಖ್ಯವಾದ ಮಾಹಿತಿ ಇದೆ. ಹಾಗೆ ಇನ್ನೊಂದು ನಿಮ್ಗೆ ಹೇಳ್ತೇನೆ. ಸೊ ಇಲ್ಲ ಸರ್, ನಾವೀಗ ಆಲ್ರೆಡಿ ಅಪ್ಲಿಕೇಶನ್ ಹಾಕಿದ್ದೇವೆ, ಕೆಲವೊಂದು ಮಿಸ್ಟೇಕ್ಸ್ಗಳು ಆಗಿಬಿಟ್ಟಿದೆ. ಆಯಿತಾ? ಏನು ಮಾಡಬೇಕು ಸರ್? ಹಾಗಿದ್ರೆ ಕೆಲವು ಮಿಸ್ಟೇಕ್ಸ್ಗಳು ಆಗಿಬಿಟ್ಟಿದೆ, ಅಪ್ಲಿಕೇಶನ್ ನಾವು ಹಾಕಿಬಿಟ್ಟಿದ್ದೇವೆ, ಸೊ ಏನು ಮಾಡಬೇಕು? ಈ ಥರ ಅಪ್ಲಿಕೇಶನಲ್ಲಿ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಏನು ಮಾಡಬೇಕು ಅಂತ ಹೇಳ್ತೇನೆ. ಕೆಲವೊಂದು ಅಪ್ಲಿಕೇಶನ್ ಮಿಸ್ಟೇಕ್ಸ್ನ ನೀವು ಕರೆಕ್ಷನ್ ವಿಂಡೋ ಮುಖಾಂತರ ಸರಿಪಡಿಸಬಹುದಾಗಿದೆ. ಆದರೆ ಯಾವುದೆಲ್ಲ ಸರಿಪಡಿಸ್ಬೋದು, ಯಾವುದೆಲ್ಲ ಸರಿಪಡಿಸ್ಲಿಕ್ಕೆ ಆಗಲ್ಲ ಮಾಹಿತಿ ನಮ್ಗೆ ಗೊತ್ತಿರಬೇಕು. ಯಾವ ಮಾಹಿತಿನ ನೀವು ಅಪ್ಡೇಟ್ ಮಾಡ್ಬೋದು ಅಥವಾ ಅದನ್ನು ಕರೆಕ್ಷನ್ ಸರಿ ಮಾಡ್ಬೋದು, ಯಾವುದನ್ನು ಆಗಲ್ಲ ಅಂತ ಹೇಳ್ತೇನೆ. ಸೊ ನೀವೇನು ಮಾಡಬೇಕು, ಸಿಂಪಲ್ ಆಗಿ ಇಲ್ಲಿ ನಿಮ್ಮ ಪ್ರಾಸ್ಪೆಕ್ಟ್ ಇದೆಯಲ್ಲ, ನಿಮ್ಮ ಹೋಮ್ ಪೇಜಲ್ಲಿ ನಿಮಗೆ ಪ್ರಾಸ್ಪೆಕ್ಟ್ ಕಾಣ್ತಾ ನೋಡಿ. ಇಲ್ಲಿ ನೀವು ಹೋಮ್ ಪೇಜಿಗೆ ಹೋಗಿಬಿಟ್ರೆ, ನೀವು ನವೋದಯದೇನು ಅಪ್ಲಿಕೇಶನ್ ಲಿಂಕನ್ನು ಓಪನ್ ಮಾಡ್ತೀರಾ, ಇದರ ಹೋಮ್ ಪೇಜಲ್ಲಿ ವ್ಯೂ ಪ್ರಾಸ್ಪೆಕ್ಟ್ ಅಂತ ಒಂದು ಆಪ್ಷನ್ ಇದೆ. ಸೊ ವ್ಯೂ ಪ್ರಾಸ್ಪೆಕ್ಟ್ನ ಕ್ಲಿಕ್ ಮಾಡಿದ ತಕ್ಷಣ JNV ಒಂದು ಪ್ರಾಸ್ಪೆಕ್ಟ್ ಓಪನ್ ಆಗುತ್ತೆ ಅಲ್ವಾ. ಸೊ ಈ JNV ಪ್ರಾಸ್ಪೆಕ್ಟ್ನ 5ನೇ ಪೇಜಿಗೆ ಹೋಗಿ ನೋಡಿ. 1, 2, 3, 3ನೇ ಪೇಜ, 4ನೇ ಪೇಜ್ ಮತ್ತು 5ನೇ ಪೇಜ್. ಆಯಿತಾ? ಸೊ ಇಲ್ಲಿ ನಿಮಗೊಂದು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ನೋಡಿ. ಏನು ಕೊಟ್ಟಿದ್ದಾರೆ ಇನ್ಫಾರ್ಮೇಷನ್ ನೋಡಿ. ದ
ಕರೆಕ್ಷನ್ ವಿಂಡೋ ಟು ಮಾಡಿಫೈ ದ ಇನ್ಫಾರ್ಮೇಷನ್ ಫಿಲ್ಡ್ ಇನ್ ದ ಸೆಲೆಕ್ಟೆಡ್ ಏರಿಯಾಸ್, ಅಂದರೆ ನೀವು ಏನೇನು ಕರೆಕ್ಷನ್ ಮಾಡ್ಬೋದು ಅಂತ. ಸೊ ಇದು ಯಾವಾಗ ಓಪನ್ ಆಗುತ್ತೆ ಅನ್ನೋ ಬಗ್ಗೆ ಮಾಹಿತಿ ಕೊಡ್ತಾರೆ ನೋಡಿ. ಜೆಂಡರ್, ಏರಿಯಾ, ಕ್ಯಾಟಗರಿ, ಡಿಸಬಿಲಿಟಿ, ಮೀಡಿಯಮ್ ಆಫ್ ಎಕ್ಸಾಮಿನೇಷನ್ ವಿಲ್ ಬಿ ಓಪನ್ಡ್ for few days subsequent upon the last date of submission of application form. ಸದ್ಯಕ್ಕೆ ನಮ್ಮ ಅಪ್ಲಿಕೇಶನ್ ಫಾರ್ಮ್ ಲಾಸ್ಟ್ ಡೇಟ್ ಯಾವಾಗಿದೆ? ಸದ್ಯಕ್ಕೆ ನಮ್ಮ ಲಾಸ್ಟ್ ಡೇಟ್ ಅಪ್ಲಿಕೇಶನ್ ಫಾರ್ಮ್ ಇರೋದು ಯಾವಾಗ? ಜುಲೈ 29. ಆದರೆ ಹೋದ್ಸಲ ಈ ಒಂದು 3-4 ವರ್ಷ ಡೇಟಾವನ್ನು ತೆಗೆದು ನೋಡುವಾಗ ಲಾಸ್ಟ್ ಡೇಟ್ ನಂತರವೂ ಕೂಡ 1 ವೀಕ್ ಮತ್ತು 15 ಡೇಸ್ ತನಕ ಅವರು ಅಪ್ಲಿಕೇಶನ್ ಎಕ್ಸ್ಟೆಂಡ್ ಮಾಡೋ ಅವಕಾಶವನ್ನು ಕೊಟ್ಟಿದ್ದಾರೆ. ಸೊ ನನಗನ್ನಿಸ್ತಾ ಇದೆ 29 ಜುಲೈ ಬಿಟ್ಟು ಆಗಸ್ಟ್ 7ನೇ ತಾರೀಕು ತನಕ ಮತ್ತೆ ಅಪ್ಲಿಕೇಶನ್ ಎಕ್ಸ್ಟೆಂಡ್ ಆಗುತ್ತೆ. ತದನಂತರ ಫೈನಲ್ ಆಗಿ ಆಗಸ್ಟ್ 15, ಮೇ ಬಿ ಇದು ಆಗಸ್ಟ್ 30th ತನಕ ಕೂಡ ರೀಚ್ ಆಗ್ಬೋದು ಅಂತ ಅನಿಸ್ತಾ ಇದೆ. ಆದರೆ ನಾವು ಯಾವುದೇ ರಿಸ್ಕ್ ತೊಗೊಳ್ಳಿಕ್ಕೆ ಇಷ್ಟಪಡಲ್ಲ. ಸೊ ನಿಮ್ಗೆ ಯಾವಾಗ ಅಪ್ಲಿಕೇಶನ್ ಎಕ್ಸ್ಟೆಂಡ್ ಆಗೋದು ಯಾವಾಗ ಗೊತ್ತಾಗುತ್ತೆ? ಅಪ್ಲಿಕೇಶನ್ ಎಕ್ಸ್ಟೆಂಡ್ ಆಗೋದು ನಾಳೆ ಲಾಸ್ಟ್ ಡೇಟ್, ಅಂದರೆ ಇವತ್ತು ಸಂಜೆ ಅವರು ವೆಬ್ಸೈಟಲ್ಲಿ ಅಪ್ಡೇಟ್ ಮಾಡ್ತಾರೆ, ಇನ್ನು 7 ಡೇಸ್ ಅಪ್ಲಿಕೇಶನ್ ಎಕ್ಸ್ಟೆಂಡ್ ಆಗಿದೆ ಅಂತ. 99% ನಾನು ಗ್ಯಾರಂಟಿ ಕೊಡ್ತೇನೆ ಡೆಫಿನೆಟ್ಲಿ ಅಪ್ಲಿಕೇಶನ್ ಎಕ್ಸ್ಟೆಂಡ್ ಆಗುತ್ತೆ. ಯಾಕೆ ಅಂದರೆ ಇಲ್ಲಿವರೆಗೂ ಕೂಡ ತುಂಬ ಅಪ್ಲಿಕೇಶನ್ಗಳು ಸಬ್ಮಿಟ್ ಆಗಿಲ್ಲ. ಪ್ರತಿಯೊಂದು ಜಿಲ್ಲೆದು ನೋಡೋದಾದರೆ, ಪ್ರತಿಯೊಂದು ತಾಲೂಕಿನ ನೋಡೋದಾದರೆ ನಮಗೆ ನವೋದಯಕ್ಕೆ ಎಷ್ಟು ವಿದ್ಯಾರ್ಥಿಗಳ ಅಪ್ಲಿಕೇಶನ್ ಬೇಕಿತ್ತೋ ಅಷ್ಟು ಅಪ್ಲಿಕೇಶನ್ ಸಬ್ಮಿಟ್ ಆಗಿರಲ್ಲ. ಆದ ಕಾರಣದಿಂದ ಅವರು ಡೆಫಿನೆಟ್ಲಿ ಏನು ಮಾಡ್ತಾರೆ, ಅಪ್ಲಿಕೇಶನ್ ಡೇಟ್ನ ಎಕ್ಸ್ಟೆಂಡ್ ಮಾಡ್ತಾರೆ. ಜೊತೆಯಲ್ಲಿ ಜನರಿಗೆ ಸಮಸ್ಯೆ ಆಗ್ತಿರುತ್ತೆ, ಯಾಕಂದರೆ ಕೊನೆಯ ಗಳಿಗೆಯಲ್ಲಿ ನಾವು ಅಪ್ಲಿಕೇಶನ್ ಹಾಕ್ಲಿಕ್ಕೆ ರಶ್ ಆಗ್ತೇವೆ. ಸೊ ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಕಿಂತ ಡೇ ಬಿಫೋರ್ ಡೇ ಎಕ್ಸ್ಟೆಂಡ್ ಆಗೋದು ನಮ್ಗೆ ಗೊತ್ತಾಗುತ್ತೆ. ಹಾಗೆ ನಾವು ಎಕ್ಸ್ಟೆಂಡ್ ಆಗುತ್ತೆ ಅಂತ ಖಾಲಿ ಕೂತ್ಕೊಳ್ಳೋದಲ್ಲ, ಈಗ ಪ್ರಯತ್ನ ಮಾಡಬೇಡಿ. ಯಾರಿಗೆಲ್ಲ ಆಗಲ್ಲ, ಯಾರು ಇನ್ನು ಮುಂದೆ ಹೊಸದಾಗಿ ಅಪ್ಲಿಕೇಶನ್ ಹಾಕ್ತೀರ ಅವ್ರು ಹಾಕ್ಬೋದು. ಹಾಗಾಗಿ ನೋಡಿ ಇಲ್ಲಿ ಕೊಟ್ಟಿದ್ದಾರಲ್ಲ, ಇಲ್ಲಿ ಕೊಟ್ಟಿರೋ ಮಾಹಿತಿ ಪ್ರಕಾರ ನಾವು ಇಲ್ಲಿ ಬರೋಣ ಕರೆಕ್ಷನ್ ಏನೇನು ಮಾಡ್ಬೋದು ಅಂತ. ನೋಡಿ, ಜೆಂಡರ್, ನೀವು ಮಗುವಿನ ಲಿಂಗವನ್ನು ಮೇಲ್ ಫಿಮೇಲ್ ಹೆಚ್ಚು ಕಡಿಮೆ ಹಾಕಿದರೆ ಅದನ್ನು ಬದಲಾವಣೆ ಮಾಡ್ಬೋದು. ಏರಿಯಾ ಅಂದರೆ ಮಗುವಿನ ಶಾಲೆಯ ಏರಿಯಾ, ಅರ್ಬನ್ ರೂರಲ್ ಅಂತ ನೀವು ಹಾಕಿರ್ತೀರ, ಸೊ ಅದನ್ನು ಬದಲಾವಣೆ ಮಾಡ್ಬೋದು. ಕ್ಯಾಟಗರಿ, ಕೆಲವೊಬ್ಬರಿಗೆ ಜನರಲ್ ಅಂತ ಹಾಕಿ ಅಪ್ಲಿಕೇಶನ್ ಹಾಕಿಟ್ಟಿರ್ತೀರ, OBC ಸರ್ಟಿಫಿಕೇಟ್ ಸಿಕ್ಕಿರಲ್ಲ, ಅವರು OBC ಸರ್ಟಿಫಿಕೇಟ್ ಸಿಕ್ಕ ನಂತರ ಈ ಕ್ಯಾಟಗರಿಯನ್ನು ಕೂಡ ನೀವು ಅಪ್ಲೋಡ್ ಮಾಡ್ಬೋದು. ಹಾಗಾದರೆ ಯಾರೆಲ್ಲ ಕ್ಯಾಟಗರಿ ಸರ್ಟಿಫಿಕೇಟ್ ವೇಟ್ ಮಾಡ್ತಾ ಇದ್ದೀರಾ ಅವರು ನೀವು ಜನರಲ್ ಅಂತ ಹಾಕಿ ಅಪ್ಲಿಕೇಶನ್ ಹಾಕಿ ನಿಮ್ಮ ಕ್ಯಾಟಗರಿ ಸರ್ಟಿಫಿಕೇಟ್ ಬಂದಾಗ ಅದನ್ನು ಚೇಂಜ್ ಮಾಡ್ಬೋದು. ಹಾಗೆ ಡಿಸಬಿಲಿಟಿ, ಸೊ ನಿಮ್ಮ ಮಕ್ಕಳು ದಿವ್ಯಾಂಗ ಆಗಿದ್ರೆ ಅದನ್ನು ಕೂಡ ಚೇಂಜ್ ಮಾಡ್ಬೋದು. ಪರ್ಸೆಂಟೇಜ್ ಚೇಂಜ್ ಮಾಡಬೇಕಾ ಅಥವಾ ಏನಾದರೂ ಅವಾಗ ನೋ ಅಂತ ಹಾಕಿ ಇವಾಗ ಎಸ್ ಅಂತ ಹಾಕೋದಿರು ಕೂಡ ನೀವು ಮಾಡ್ಕೋಬೋದು. ಹಾಗೆ ಮೀಡಿಯಮ್ ಆಫ್ ಎಕ್ಸಾಮಿನೇಷನ್, ನಿಮ್ಮ ಮಗುವಿಗೆ ನೀವು ಇಂಗ್ಲೀಷ್ ಅಂತ ಹಾಕಿರ್ತೀರಾ, ಇವಾಗ ಅನಿಸುತ್ತೆ ಅಯ್ಯೋ ರಾಮ ಇಂಗ್ಲೀಷಲ್ಲಿ ಕಷ್ಟ ಆಗ್ತದೆ ಕನ್ನಡದಲ್ಲಿ ಹಾಕ್ತೀವಿ ಅಂತ. ಸೊ ನೀವು ಆ ಮೀಡಿಯಮ್ ಆಫ್ ಎಕ್ಸಾಮಿನೇಷನ್ನ ಕೂಡ ಕರೆಕ್ಷನ್ ಮಾಡ್ಬೋದು. ಈ ವೆರಿ ಇಂಪಾರ್ಟೆಂಟ್ 5 ಥಿಂಗ್ಸ್ನ ಮಾತ್ರ ನೀವು ಬದಲಾವಣೆ ಮಾಡ್ಬೋದು. ಹಾಗಿದ್ರೆ ಸರ್ ನಮ್ಮದು ಇದನ್ನು ಯಾವಾಗ ಬದಲಾವಣೆ ಮಾಡೋದು? ಅಪ್ಲಿಕೇಶನ್ ಕೊನೆಯ ದಿನಾಂಕದ ನಂತರ ಕೇವಲ 2 ದಿನ ಆಪ್ಷನ್ ಕೊಡ್ತಾರೆ. ಈಗ 29 ಮುಗಿಸಿದ್ರೆ 30, 31 ಕರೆಕ್ಷನಿಗೆ ವಿಂಡೋ ಓಪನ್ ಆಗುತ್ತೆ. ಅಥವಾ ನೆಕ್ಸ್ಟ್ ಯಾವಾಗ ಅಪ್ಲಿಕೇಶನ್ ಎಂಡ್ ಆಗುತ್ತೆ ನೀವು ಕಾಯ್ತಾ ಇರಬೇಕಾಗುತ್ತೆ. ಅಪ್ಲಿಕೇಶನ್ ಎಂಡ್ ಆದ ನೆಕ್ಸ್ಟ್ 2 ಡೇಸ್ ಡೆಫಿನೆಟ್ಲಿ ಕರೆಕ್ಷನ್ ವಿಂಡೋ ಓಪನ್ ಆಗುತ್ತೆ. ಸೊ ನಿಮಗೆ ಸಮಸ್ಯೆ ಆಗ್ತಿದ್ರೆ ನೀವು ನಮ್ಮ ಒಂದು ನಂಬರ್ಗೆ ಕಾಲ್ ಮಾಡಿ ಇದ್ರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಬೋದು. ಆದಷ್ಟು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾನು ಹೇಳಿದ್ದೇನೆ. ಹಾಗಾದರೆ ಇದನ್ನು ಬಿಟ್ಟು ಕೆಲವು ಸಮಸ್ಯೆ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ನೀವು ಡೇಟ್ ಆಫ್ ಬರ್ತ್ ಮಿಸ್ಟೇಕ್ ಮಾಡಿದರೆ ಇದರಲ್ಲಿ ಅವಕಾಶ ಇಲ್ಲ. ಮಗುವಿನ ಹೆಸರು ಮಿಸ್ಟೇಕ್ ಮಾಡಿದರೆ, ಶಾಲೆ ಹೆಸರು ಮಿಸ್ಟೇಕ್ ಮಾಡಿದರೆ, ಅಥವಾ ಬೇರೆ ಏನೇ ಇನ್ಫಾರ್ಮೇಷನ್, ಇದಿಷ್ಟು 5 ಇನ್ಫಾರ್ಮೇಷನ್ ಬಿಟ್ಟು ಬೇರೆ ಯಾವುದೇ ಇನ್ಫಾರ್ಮೇಷನ್ಸ್ನ ನೀವು ಏನಾದರೂ ಕೂಡ ಮಿಸ್ಟೇಕ್ ಮಾಡಿದ್ದಿದ್ರೆ ಅದಕ್ಕೆ ಇದರಲ್ಲಿ ಅವಕಾಶ ಇರಲ್ಲ. ಅದನ್ನು ನೆನ್ಪಿಟ್ಕೊಳ್ಳಿ. ಈ ಥರ ಸರ್ ಮಿಸ್ಟೇಕ್ ಆಗಿದೆ, ಏನು ಮಾಡ್ಬೋದು ನಾವು? ಸೊ ಏನು ಮಾಡ್ಬೋದು ಅಂದರೆ, ಈಗ ಆಲ್ರೆಡಿ ನೀವು ಆಧಾರ್ ಕಾರ್ಡ್ ಮೇಲೆ ಅಪ್ಲಿಕೇಶನ್ ಹಾಕಿದ್ದೀರಾ, ತುಂಬ ಮಿಸ್ಟೇಕ್ಸ್ ಆಗಿದೆ. ಇದನ್ನು ನೀವು ಬೆಸ್ಟ್ ಹೇಳ್ತಾನೆ, ಆಧಾರ್ ಕಾರ್ಡ್ನ ನೀವು OTP ಮುಖಾಂತರ ಹಾಕಿದಿದ್ರೆ ಈ ಸಲ ರೇಷನ್ ಕಾರ್ಡ್ ಹಾಕಿ ಅಪ್ಲಿಕೇಶನ್ಸ್ನ ಹಾಕ್ಕೊಳ್ಳಿ, ಆಯಿತಾ? ತೊಗೊಳುತ್ತೆ ಅಪ್ಲಿಕೇಶನ್. ಕೆಲವೊಂದು ಸಲ ಸೇಮ್ ಮೊಬೈಲ್ ನಂಬರ್ಗೆ ಅಪ್ಲಿಕೇಶನ್ ತೊಗೊಳ್ದಿರ್ಬೋದು. ಮೊಬೈಲ್ ನಂಬರ್ ಚೇಂಜ್ ಮಾಡಿ ಆಧಾರ್ ಕಾರ್ಡ್ ನಂಬರ್ನ ಹಾಕಿ, ಮಗುವಿನ ಆಧಾರ್ ಕಾರ್ಡ್ ನಂಬರ್ ಎಂಟ್ರ್ ಮಾಡಿ. ಆದರೆ ಅಪ್ಲೋಡ್ ಮಾಡುವಾಗ ಅಂದರೆ ಆಧಾರ್ ಕಾರ್ಡ್ ಎಸ್ ಅಂತ ಕೊಟ್ಟರೆ ನೀವೇನು ಅಪ್ಲಿಕೇಶನ್ ಹಾಕ್ತಾ ಇದ್ರಿ, ಈಗ ಏನಾಗುತ್ತೆ ನೀವು ಪುನಃ ಅಪ್ಲಿಕೇಶನ್ ಹೋದರೆ ಆಲ್ರೆಡಿ ಅಪ್ಲಿಕೇಶನ್ ಎಕ್ಸಿಸ್ಟ್ ಅಂತ ಹೇಳುತ್ತೆ. ನಿಮ್ಮ 5 ಮಿಸ್ಟೇಕ್ಸ್ ಈಗೇನು ಹೇಳಿದ್ನಲ್ಲ, ಈ ಜೆಂಡರ್ ಇರ್ಬೋದು, ಏರಿಯಾ ಇರ್ಬೋದು, ಕ್ಯಾಟಗರಿ, ಡಿಸಬಿಲಿಟಿ, ಮೀಡಿಯಮ್ ಆಫ್ ಎಕ್ಸಾಮಿನೇಷನ್ ಬಗ್ಗೆ ಕರೆಕ್ಷನ್ ಇದ್ದರೆ ಆರಾಮು ಎಕ್ಸಾಮ್ ಅಪ್ಲಿಕೇಶನ್ ಡೇಟ್ ಮುಗಿದ ನಂತರ ಕೂಡ 2 ದಿನ ನಿಮ್ಗೆ ಹಾಕಲಿಕ್ಕೆ ಅವಕಾಶ ಇದೆ. ಇದನ್ನು ಹೊರತುಪಡಿಸಿ ಬೇರೆ ಏನಾದರೂ ನಿಮಗೆ ಕನ್ಫ್ಯೂಷನ್ ಇದ್ದರೆ ನೀವೇನು ಮಾಡಬೇಕಾಗುತ್ತೆ, ಡೆಫಿನೆಟ್ಲಿ ಆಗಿ ಈಗಲೇ ಅಪ್ಲಿಕೇಶನ್ ಹಾಕಿ. ಸೊ ಕೊನೆ ದಿನಾಂಕ ಇನ್ನೂ ಬರ್ತಾ ಇದೆ, ಸೊ ಎಕ್ಸ್ಟೆಂಡ್ ಆಗ್ಬೋದು. 100% ನಾನು ಹೇಳಲಿಕ್ಕೆ ಇಷ್ಟಪಡಲ್ಲ ಎಕ್ಸ್ಟೆಂಡ್ ಆಗುತ್ತೆ ಅಂತ, ಯಾಕಂದರೆ ಅದನ್ನು ಬೋರ್ಡ್ ನೋಡಿ ಡಿಸೈಡ್ ಮಾಡ್ತಾರೆ, ನಾನು ಡಿಸೈಡ್ ಮಾಡಲ್ಲ. ಸೊ ಪ್ರತಿ ವರ್ಷ ನೋಡಿದಾಗ ಡೆಫಿನೆಟ್ಲಿ ಅವರು 7+7 15 ಡೇಸ್ ಮೇಲೆ ಎಕ್ಸ್ಟೆಂಡ್ ಮಾಡೇ ಮಾಡ್ತಾರೆ. ಸೊ ನನಗೂ ಹೋಪ್ ಇದೆ ಎಕ್ಸ್ಟೆಂಡ್ ಮಾಡಲಿ ಅಂತ ನಾನು ಕಾಯ್ತಿದ್ದೇನೆ. ತುಂಬ ಜನ ಅಪ್ಲಿಕೇಶನ್ ಹೋಗಿಲ್ಲ, ಅಪ್ಲಿಕೇಶನ್ ಹೋಗಲಿ ಅಂತ. ಜೊತೆಗೆ ಇದಿಷ್ಟು ಕರೆಕ್ಷನ್ನ ನೀವು ಮಾಡ್ಬೋದಾಗಿದೆ. ಮತ್ತೆ ಉಳಿದ ಮಾಹಿತಿ ಏನು ಅಂತ ಹೇಳಿದ್ರೆ,
ತುಂಬ ಜನರಿಗೆ ಅಪ್ಲಿಕೇಶನ್ ಹಾಕಲಿಕ್ಕೆ ತೊಂದರೆ ಆಗ್ತಾರೆ, ನಮ್ಮ ಸಂಸ್ಥೆಗೆ ಸಂಪರ್ಕಿಸಿ ನಾವು ಅಪ್ಲಿಕೇಶನ್ ಹಾಕ್ಕೊಡ್ತೇವೆ. ಏನು ಒಂದು ಮಿನಿಮಮ್ ಚಾರ್ಜ್ ಮುಖಾಂತರ ನಮ್ಮ ಆಪ್ರೇಟರಲ್ಲಿ ಅಪ್ಲಿಕೇಶನ್ ಹಾಕೊಡೋ ವ್ಯವಸ್ಥೆ ಮಾಡ್ತಾರೆ. ಜೊತೆಯಲ್ಲಿ ನಿಮಗೆ ಏನಾದರೂ ನವೋದಯ ಕೋಚಿಂಗ್ ಬೇಕು, ಈಗ ಆಲ್ರೆಡಿ ಅಪ್ಲಿಕೇಶನ್ ನೀವು ಹಾಕಿದ್ದೀರಿ, ಉತ್ತಮ ರೀತಿಯಲ್ಲಿ ನಮಗೆ ಕೋಚಿಂಗ್ ಬೇಕು ಸರ್, ನಾವು ಬೇಸಿಕ್ ಮ್ಯಾಥ್ಸ್ ಕೂಡ ಗೊತ್ತಿಲ್ಲ, ಮೆಂಟಾಲಿಟಿ ಗೊತ್ತಿಲ್ಲ, ಏನು ಮಾಡೋದು ಗೊತ್ತಾಗ್ತಿಲ್ಲ ಅಂದಾಗ ನಮ್ಮ ಒಂದು ಸಂಸ್ಥೆಯಿಂದ ನಾವು ಆನ್ಲೈನ್ ಕ್ಲಾಸನ್ನು ನಾವು ಇಟ್ಟಿದ್ದೇವೆ. ರೆಗ್ಯುಲರ್ ಆಗಿ ಆಫ್ಲೈನ್ ಮತ್ತು ಆನ್ಲೈನ್ ಕ್ಲಾಸ್ಗಳು, ಲೈವ್ ಸೆಷನ್ ಕೂಡ ಇರುತ್ತೆ, ಲೈವ್ ಬ್ಯಾಚಸ್ ಕೂಡ ಸ್ಟಾರ್ಟ್ ಆಗಿದೆ. ಸೊ ನೀವು ಆ ಲೈವ್ ಬ್ಯಾಚಿಗೆ ಅತಿ ಕಡಿಮೆ ದರದಲ್ಲಿ ಜಾಯ್ನ್ ಆಗ್ಬೋದು, ಆಯಿತಾ. ರೆಕಾರ್ಡಿಂಗ್ಸ್ ವಿಡಿಯೋಸ್ ಬೇಕಾ, ಕೇವಲ ಕಡಿಮೆ ದರದಲ್ಲಿ ನಾವು ರೆಕಾರ್ಡಿಂಗ್ ವಿಡಿಯೋಸ್ ಕೂಡ ಕೊಡ್ತೇವೆ. ಹಾಗೆ ಲೈವ್ ಕ್ಲಾಸಸ್ ಕೂಡ ಕೆಲವೇ ಜನರಿಗೆ, ಇನ್ನೂ ಕೇವಲ 10 ಜನರಿಗೆ ಅವಕಾಶ ಅಂತ ಹೇಳ್ಬೋದು. ಯಾಕಂದರೆ ಆಲ್ರೆಡಿ ಲೈವ್ ಬ್ಯಾಚಸ್ ಆಲ್ರೆಡಿ ಫುಲ್ ಆಗಿಬಿಟ್ಟಿದೆ. ಇನ್ನೂ ಹೆಚ್ಚು ಅಂದರೆ 10 ಜನ ನಮ್ಮ ಲೈವ್ ಬ್ಯಾಚ್ಗೆ ಜಾಯಿನ್ ಆಗ್ಬೋದು ಅಂತ ಹೇಳ್ತಾ, ಇವತ್ತಿನ ಒಂದು ಮಾಹಿತಿ ನಿಮಗೆ ಉಪಯುಕ್ತಕರ ಆಗಿದೆ ಅಂತ ನಾನು ಅನ್ಕೋತೇನೆ. ಹಾಗೆ ಉಪಯುಕ್ತ ಅನಿಸಿದರೆ ನಮ್ಮ ವಿಡಿಯೋಗೊಂದು ಲೈಕ್ ಕೊಡಿ. ಜೊತೆಯಲ್ಲಿ ನಿಮಗೆ ಮತ್ತೇನೂ ಸಮಸ್ಯೆ ಆಗ್ತಿದ್ರೆ ವಿಡಿಯೋ ಕಮೆಂಟ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಮ್ಮ ಮಿಷನ್ ನವೋದಯ 2025 ಈ ವರ್ಷದ ನೆಕ್ಸ್ಟ್ ಎಕ್ಸಾಮ್ ನಾವು ಕ್ರ್ಯಾಕ್ ಮಾಡಬೇಕು ಅಂತಿದ್ರೆ ಶಿಕ್ಷಣದ ಅವಶ್ಯಕತೆ ಇದ್ದೇ ಇರುತ್ತೆ. ಸೊ ನೀವೇನು ಮಾಡಿ, ಎಲ್ಲಾದರೂ ಒಂದು ಕಡೆ ಒಳ್ಳೆ ಕೋಚಿಂಗ್ ಸೆಂಟ್ರಿಂದ ಮಗುವಿಗೆ ಒಂದು ಅಭ್ಯಾಸವನ್ನು ಕೊಡಿಸಿ ಅಂತ ಹೇಳ್ತಾ, ಇವತ್ತಿನ ವಿಡಿಯೋ ಇನ್ಫಾರ್ಮೇಷನ್ ನಿಮಗೆ ಹೆಲ್ಪ್ ಆಗಿದೆ ಅಂತಲೇ, ನಿಮಗೆ ಈ ವಿಡಿಯೋ ಸ್ಯಾಟಿಸ್ಫ್ಯಾಕ್ಟರಿ ಅನಿಸಿದರೆ ನಮ್ಮ ವಿಡಿಯೋಗೊಂದು ಲೈಕ್ ಕೊಡಿ, ಇತರರೊಂದಿಗೆ ನಮ್ಮ ವಿಡಿಯೋನ ಹಂಚ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತೇವೆ. ಎಲ್ರಿಗೂ ಧನ್ಯವಾದಗಳು.